ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಈ ವಾಟ್ಸಪ್ ಮತ್ತು ವಿಡಿಯೋ ಮುಖಾಂತರ ನನ್ನ ಮನವಿ ಮತ್ತು ಆಗ್ರಹ ಏನಂದರೆ, ಈಗಾಗಲೇ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ 1980ರ ದಶಕದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಪರಿಶಿಷ್ಟ ಜಾತಿಯ ಎಲ್ಲ ಜಾತಿಗಳನ್ನು ABCD ಆಗಿ ವರ್ಗೀಕರಿಸಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥ ಅಂಶವನ್ನು 1981ರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಹೋರಾಟ ಇಡೀ ರಾಜ್ಯದಲ್ಲೂ ಹೋರಾಟ ಮಾಡ್ತೀವಿ. ಇದೇ ನಿಟ್ಟಿನಲ್ಲಿ ಈ ರಾಷ್ಟ್ರದ ಬಹುತೇಕ ರಾಜ್ಯಗಳಲ್ಲಿ ಹೋರಾಟಗಳಾಗಿ ಈಗ ಕೆಲವು ರಾಜ್ಯಗಳಲ್ಲಿ ಅದು ಚಾಲ್ತಿಯಲ್ಲಿರ್ತಕ್ಕಂಥದ್ದು ವಾಸ್ತವ. ಆದ್ದರಿಂದ ಏನು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಮತ್ತು ಒಳ ಮೀಸಲಾತಿಯ ಒಳಗಡೆ ಕೆಳಪದರವನ್ನು ಜಾರಿಗೊಳಿಸ್ತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಆ ರಾಜ್ಯ ಸರ್ಕಾರಗಳಿಗೆ ನೀಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಮತ್ತು ರಾಷ್ಟ್ರದಲ್ಲಿನ ಎಲ್ಲ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯರೇ, ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷ 2 ತಿಂಗಳಿಂದ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ತನ್ನ 5 ಭಾಗ್ಯಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ವಿಫಲ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ಇಡೀ ರಾಜ್ಯದ ಅಭಿವೃದ್ಧಿ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಕುಂಠಿತವಾಗಿರ್ತದೆ. ನಾವು ಕೆಲವು ಶಾಸಕರ ಅಳಲನ್ನು ಕೇಳಿದಾಗ ನಮಗೆ ಭಾಳ ನೋವುಂಟಾಗ್ತದೆ. ಇವರ ಕೆಲವೊಂದು 3-4 ಜನಗಳ ಸ್ವಾರ್ಥ ಅಧಿಕಾರದ ದಾಹಕ್ಕೋಸ್ಕರ 5 ಭಾಗ್ಯಗಳನ್ನು ಘೋಷಣೆ ಮಾಡಿ ಆ ಘೋಷಣೆಗೆ ಹಣವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ SC/ST ದುಡ್ಡುಗಳು, ಅಂದರೆ SCP STP ದುಡ್ಡನ್ನು, ಅವರ ಅಭಿವೃದ್ಧಿಗೆ ಇಟ್ಟಂಥ ದುಡ್ಡನ್ನು ಅವರ ಅಭಿವೃದ್ಧಿಗೆ ಕೊಡಲಿದೆ ಈ ಭಾಗ್ಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದುರಾದೃಷ್ಟ. ಅದು ಸಮೇತ ಯಾವುದೇ ಭಾಗ್ಯಗಳು ಪರಿಪೂರ್ಣವಾಗಿ ಸರ್ಕಾರಿ ಬಸ್ಸಿನ ಒಂದು ಭಾಗ್ಯ ಬಿಟ್ಟರೆ ಬೇರೆ ಇನ್ಯಾವ ಭಾಗ್ಯವು ಪರಿಪೂರ್ಣವಾದ ಪ್ರಮಾಣದಲ್ಲಿ ಲಭಿಸಿಲ್ಲ. ಇದರ ಅಗತ್ಯತೆ ಇತ್ತ ಇವರು ಈಗೇನು ಭಾಗ್ಯಗಳು ಕೊಟ್ಟಿದ್ದಾರೆ ಅವುಗಳ ಬದಲಿಗೆ ಎಲ್ಲ ವರ್ಗದ ಮಕ್ಕಳಿಗೆ, ಎಲ್ಲ ವರ್ಗದ ಬಡವರ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮತ್ತು ಆರೋಗ್ಯಕ್ಕೆ ಒತ್ತು ಕೊಟ್ಟು ಮತ್ತು ವಯೋವೃದ್ಧರಿಗೆ ಕೊಡ್ತಾ ಇರ್ತಕ್ಕಂಥ ಪೆನ್ಷನನ್ನು ಜಾಸ್ತಿ ಮಾಡ್ಬೋದಾಯಿತು, ಅಂಗವಿಕಲರಿಗೆ ಮಾಡ್ಬೋದಾಯಿತು. ಅಥವಾ ವಯೋವೃದ್ಧರು ಯಾರಿದ್ದಾರೆ ಅವರಿಗೆ ಬಸ್ಸಿನ ರಿಯಾಯಿತಿಯನ್ನು ಕೊಡ್ಬೋದಾಗಿತ್ತು. ಇವರು ಹೇಳಿರ್ತಕ್ಕಂಥ 5 ಯೋಜನೆಗಳು ಅಕ್ರಮ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 224 ಜನ ಶಾಸಕರಲ್ಲಿ ಅದಕ್ಕೆ ಆಡಳಿತಾರೂಢ ಕೆಲವು 3-4 ಜನ ಮಂದಿಗೆ ಇದರ ಲಾಭ ಆಗಿದೆ ಬಿಟ್ಟರೆ ಇಲ್ಲಿ ಯಾವ ಮಂತ್ರಿಗಳಿಗಾಗಲಿ ಶಾಸಕರಿಗಾಗಲಿ ಅನುಕೂಲ ಆಗಿರೋದಿಲ್ಲ. ಮತ್ತು ಏನಿವತ್ತು ಪರಿಶಿಷ್ಟ ಪಂಗಡ ವಾಲ್ಮೀಕಿ ಸಂಘಟನೆಯ
ಹಣ ಯಾವ ರೀತಿ ದುರುಪಯೋಗ ಆಗಿದೆ. 187 ಕೋಟಿ ಹಣ, ಅದರಲ್ಲಿ ನೇರವಾಗಿ 89 ಕೋಟಿ ಯಾರ್ಯಾರ ಅಕೌಂಟ್ಗೆ ಹೋಗಿದೆ. ತೆಲಂಗಾಣ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ ಅಂತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ನಾವು ಕೇಳಿ ನೋಡಿದ್ದೇವೆ. ಇದರಲ್ಲಿ ಈ ಸರ್ಕಾರದ ಸಚಿವರ ಪಾತ್ರ ಇದೆ ಅನ್ನೋವಂಥದ್ದು ಸ್ಪಷ್ಟವಾಗಿತ್ತು. ಇವರು ನಾವು ತನಿಖೆಗೊಳಪಡಿಸ್ತೀವಿ ಅಂತ SITಗೆ ಮಾಡಿರು. SIT ಅವರು ಯಾವ ತನಿಖೆಯನ್ನು ಮಾಡಲಿಲ್ಲ. ಅದು ರಾಜ್ಯ ಸರ್ಕಾರದ ಕಂಟ್ರೋಲ್ನಲ್ಲಿರ್ತಕ್ಕಂಥ ತನಿಖೆ. ಇಡಿಗೆ ಯಾವ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಹೇಳಬೇಕಾಗಿಲ್ಲ. ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಇಡಿ ಅವರು ಎಂಟ್ರಿಯಾಗಿ ಮಾನ್ಯ ಸಚಿವರನ್ನು ಬಂಧಿಸಿದ್ದಾರೆ. ಇದರಲ್ಲಿ ಹಣಕಾಸಿನ ಸಚಿವರು ಯಾರಿದ್ರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅವರಿಗೆ ಗಣನೆಗೆ ಬಾರದೆ ಯಾವ ಕೆಲಸವೂ ನಡೆಯಲ್ಲ. ಲಕ್ಷಾಂತರ ಕುಟುಂಬ ನೆಮ್ಮದಿಯಿಂದ ಬದುಕಬೇಕಾದಂಥ ವಾಲ್ಮೀಕಿ ಕುಟುಂಬ ಇವತ್ತು ಅಯೋಮಯವಾದ ಸ್ಥಿತಿಗೆ ಬಂದು ನಿಂತಿದೆ. ಇದು ಸರ್ಕಾರದ ನಡವಳಿಕೆನ, ಇದು ಸಾಮಾನ್ಯರ ನಡವಳಿಕೆನ, ಈ ಜಾತ್ಯತೀತ ನಡವಳಿಕೆನ ಇದು ಸರ್ಕಾರದ್ದು? ತಮ್ಮ ವೈಭವೀಕರಣಕ್ಕೋಸ್ಕರ ಮಾಡ್ಕೊಂಡಂಥ ಈ ಎಲ್ಲ ಆಶ್ವಾಸನೆಗಳನ್ನು ಪ್ರಶ್ನೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ನಿಸ್ಸಹಾಯಕರಾಗಿದ್ದಾರೆ. ಮತ್ತು ಏನು ಇವತ್ತು ಮೈಸೂರಿನ ಮೂಢ ಹಗರಣ ವಾಸ್ತವ ನೋಟಕ್ಕೆ ಅದು ಒಬ್ಬ ದಲಿತನಿಗೆ ಮೈಸೂರು ತಾಲೂಕಿನ ಕಸಬಾ ಬಳಿಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 416 3 ಎಕರೆ 16 ಗುಂಟೆ ಜಮೀನನ್ನು ಒಬ್ಬ ದಲಿತ ನಿಂಗಾ ಬಿನ್ ಜವರ ಅನ್ನೋ ದಲಿತನಿಗೆ ಸರ್ಕಾರಿ ಹರಾಜು ಮುಖಾಂತರ ಬಂದಿದೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. RTI ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದನ್ನು ಟಿಜೆ ಅಬ್ರಾಮ್ ದಾಖಲೆ ಸಮೇತ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. 1992 ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಉಪಮುಖ್ಯಮಂತ್ರಿಗಳಾಗಿದ್ದರು. ಅವತ್ತೇ ಈ ಜಮೀನನ್ನು ಪರಬಾರೆ ಮೂಡಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮೂಡಕ್ಕೆ ಅಕ್ವೈರ್ ಮಾಡ್ಕೊಂಡಂಥ ಜಮೀನನ್ನು ಲೇಔಟ್ ಆಗಿ ಸೈಟನ್ನು ವಿತರಣೆ ಮಾಡಿದಂಥ ಜಮೀನನ್ನು ಮತ್ತೊಮ್ಮೆ ದೇವರಾಜು ಎಂಬುವವರಿಗೆ ಮಾರಾಟ ಆಗಿರುತ್ತೆ, ಜಮೀನಾಗಿ ಮಾರಾಟ ಆಗಿರುತ್ತೆ. ಹೇಗೆ ಕನ್ವರ್ಷನ್ ಆದಂಥ ಜಮೀನು ಮತ್ತೊಮ್ಮೆ ಮಾರಾಟ ಹೇಗಾಯಿತು ಕೃಷಿ ಜಮೀನಾಗಿ? ನಂತರ ಆ ಜಮೀನನ್ನು ಮತ್ತೊಬ್ಬರಿಗೆ, ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರರಿಗೆ ದಾನ ಮಾಡಿರ್ತಾರೆ, ಕ್ರಯ ಮಾಡಿರ್ತಾರೆ. ಅವರು ಸಿದ್ದರಾಮಯ್ಯನವರ ಶ್ರೀಮತಿಯವರಿಗೆ ದಾನ ಮಾಡಿರ್ತಾರೆ. ಆಮೇಲೆ ದಾನ ಮಾಡಿದ ನಂತರ ಪಾರ್ವತಮ್ಮನವರು ಅರ್ಜಿ ಹಾಕ್ಕೊಳ್ತಾರೆ, ನನ್ನ ಜಮೀನು ವಶಪಡಿಸ್ಕೊಂಡಿದ್ದೀರ ನೀವು, ನನಗೆ ಪರಿಹಾರ ಕೊಡ್ರಿ, ಅದರ ಬದಲಿ ನಿವೇಶನ ಕೊಡ್ರಿ ಅಂತ. ಇದು ಎಲ್ಲಾದರೂ ಇತಿಹಾಸದಲ್ಲಿ ಕಾನೂನಿನಲ್ಲಿ ಒಂದು ಜಮೀನನ್ನು ಒಂದು ಸಾರಿ ಮೂಡಕ್ಕೆ ಅಕ್ವೈರ್ ಆಗಿ ಮಾರಾಟ ಆದಮೇಲೆ ಸೈಟ್ಗಳು ಮತ್ತೊಮ್ಮೆ ರೆವಿನ್ಯೂ ಜಮೀನಾಗಿ ಬದಲಾವಣೆಯಾಗಿ ಅದನ್ನು ಮತ್ತೊಮ್ಮೆ ಮೂಡ ಅಕ್ವೈರ್ ಮಾಡಿಕೊಂಡು ನನಗೆ ಪರಿಹಾರ ಕೊಡ್ರಿ ಅಂತ ಕೇಳ್ತಕ್ಕಂಥದ್ದು ಯಾವ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತದೆ ಅನ್ನೋಂಥದ್ದನ್ನು ಸಂಬಂಧಪಟ್ಟವರು ಇದಕ್ಕೆ ಉತ್ತರ ಕೊಡಬೇಕಾಗ್ತೈತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಅಥವಾ DK ಶಿವಕುಮಾರ್ ಇರ್ಬೋದು, ಮತ್ತು ವಿರೋಧ ಪಕ್ಷದವರು ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮನ್ನು ಯಾಕೆ ವಿರೋಧ ಪಕ್ಷ ಅಂತ ಮಾಡಿಕೊಂಡಿಸೋದು? ಇದರ ಪರಿಷ್ಕರಣೆ ಆಗಬೇಕಾಗ್ತದೆ. ಯಾಕೆಂದರೆ ಸಿದ್ದರಾಮಯ್ಯನವರು ನೈಜವಾದ 40 ವರ್ಷಗಳ ಆಡಳಿತ ಮಾಡಿದ್ದೀನಿ ಅಂತ ಹೇಳುವಂಥದ್ದಾದರೆ ಇದಕ್ಕೆ ಒಂದು ಉದಾಹರಣೆನ ಕೊಡ್ತೀನಿ. 1985-86ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದರು. ಒಂದು ಹಗರಣಕ್ಕೆ ಸಿಲುಕಿಕೊಂಡ ನಂತರ 2 ವರ್ಷದ ಅವಧಿ ಇದ್ದಂಗೆ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಚುನಾವಣೆಗೆ ಹೋಗಿ ತಮ್ಮ ತಪ್ಪು ಇಲ್ಲ ಅನ್ನೋಂಥದ್ದನ್ನು ಸಾಬೀತುಪಡಿಸಿ ಜೈಬೇರಿಯನ್ನು ಸಾಧಿಸಿದ್ರು. ಅದು ನೈಜ ಮುಖ್ಯಮಂತ್ರಿಗಳ ನೈಜತನ, ಜಾತ್ಯತೀತತನ.
ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅದು. ಸಂವಿಧಾನವನ್ನು ನಿಮಗೆ ಬೇಕಾದ ರೀತಿ ದುರುಪಯೋಗ ಪಡಿಸ್ಕೊಂಡು ಆ ಸಂವಿಧಾನ ಬರೆದುಕೊಟ್ಟಿದ್ದ ಮಹಾನಾಯಕನಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿಕೊಳ್ತಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದ ಗೋಮುಖ ವ್ಯಾಘ್ರಗಳಿಗೆ ಈ ಮುಖಾಂತರ ನಾನು ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯವರು ಇದು ಯಾವ ರೀತಿ ಸಮರ್ಥನೆ ಮಾಡ್ತಾರೆ? ಸಿದ್ದರಾಮಯ್ಯ ಪರವಾಗಿ ಇಡೀ ಟೀಮ್ ಸಮರ್ಥನೆ ಮಾಡ್ತಾ ಇದೆ. ಆ ಅರಸೀಕೆರೆ ಶಿವಲಿಂಗೇಗೌಡ ಮಾತಾಡ್ತಾನೆ, ಬಹುಶಃ ಆತ ಏನು ಓದಿದಾರೋ ಗೊತ್ತಿಲ್ಲ ನನಗೆ, 4-5 ಬಾರಿ ಗೆದ್ದಿರ್ಬೋದು ಗೌಡಾಳಿಕೆ ಮೇಲೆ. ಅರ್ಥವಿಲ್ಲದೆ ಇದ್ದಾರೋ ಮಾತಾಡ್ತಾರೆ. 4 ಬಾರಿ ಗೆದ್ದು ಪಕ್ಷದಲ್ಲಿ ಅವತ್ತೊಂಥರ ಮಾತಾಡೋರು, ಇವತ್ತೊಂಥರ ಮಾತಾಡ್ತಾರೆ. ನಿಮ್ಗೇನು ಗೊತ್ತು ರೀ? ಗ್ರಾಮೀಣ ಪ್ರದೇಶದ ದಲಿತರ ಹಿಂದುಳಿದವರೊಳಲು ನಿಮ್ಗೇನು ಗೊತ್ತು ಶಿವಲಿಂಗೇಗೌಡ? ಯಾರನ್ನು ಹೊಗಳಿಕೆ ಬಟ್ಟರಾಗ್ತಕ್ಕಂಥದ್ದೆಲ್ಲ ಅಧಿಕಾರ ದಾವಕ್ಕೋಸ್ಕರ ತಮ್ಮ ನೆರಳು ಯಾವ ನೆರಳು ಬೀಳ್ತಾ ಇದೆ ಅನ್ನೋಂಥ ಛಾಯೆಯನ್ನು ನೀವು ನೋಡ್ಕೊಳ್ಳಿ ಶಿವಲಿಂಗೇಗೌಡ. ವಿರೋಧ ಪಕ್ಷದಲ್ಲಿ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಕೇಂದ್ರ ಸಚಿವರಿಗೆ, ಈ ಏನು ಮೂಡ ಪಾದಯಾತ್ರೆಯಲ್ಲಿ ಹೊಡ್ತಾ ಇದ್ದೀರಲ್ಲ, ಈ ಪಾದಯಾತ್ರೆಯಲ್ಲಿ ನೀವು ವಾಲ್ಮೀಕಿ ನಿಗಮದ ಮತ್ತು SCP ST ನಿಗಮದ ಹಣವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದನ್ನು ನೀವೆಲ್ಲ ಪ್ರಸ್ತಾಪ ಮಾಡಿಲ್ಲ. ಯಾಕೆ? ಇದರ ಅಗತ್ಯತೆ ನಿಮಗಿಲ್ವಾ? ಸಂವಿಧಾನದ ಚೌಕಟ್ಟಿನ ಒಳಗಡೆ ಬರಲ್ವೇನ್ರಿ ನಿಮಗೆ? ಮಾನವ ಮರ್ಯಾದೆ ಇರಬೇಕು ನಿಮಗೆಲ್ಲರೂ. ಏನು ಜನ ನೀವು ಹೇಳಿದ್ದಕ್ಕೆ ಕೇಳಿ ಓಟ್ ಹಾಕ್ತಾರೆ ಅಂತಲ್ಲ? ಜನಗಳು ಭಾಳ ಬುದ್ಧಿಜೀವಿಗಳಿದ್ದಾರೆ, ಎಚ್ಚರದಿಂದ ಇರಬೇಕಾಗ್ತೈತೆ. 136 ಸೀಟ್ ಇವತ್ತು ಗೆಲ್ಲಕ್ಕೆ ಕಾರಣ ಇವರ 5 ಭಾಗ್ಯ ಸುಳ್ಳು ಯೋಜನೆಗಳಿಂದ, ನೈಜ ಯೋಜನೆಗಳಿಂದ ಅಲ್ಲ. ಆ ಭಾಗ್ಯಗಳ ಅವಶ್ಯಕತೆ ಇರಲಿಲ್ಲ, ಅದು ಎಲ್ರಿಗೂ ಗೊತ್ತಾಗಿರ್ತಕ್ಕಂಥದ್ದೇ. ನೀವು ಈ ಸರ್ಕಾರವನ್ನು ಆಳ್ತಾ ಇರ್ತಕ್ಕಂಥವ್ರು ನೈಜ ಸತ್ಯಾಂಶ ಇರ್ತಕ್ಕಂಥದ್ದಾದರೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು, ಇಲ್ಲ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ ಅವಾಗ ಜನಗಳ ತೀರ್ಪಿಗೆ ಭದ್ರಾಗ್ರಿ ಅಂತ ಹೇಳ್ತಾ DK ಶಿವಕುಮಾರು, ಕುಮಾರಸ್ವಾಮಿಯವರು ಅವರ ಇಡೀ ಪಾದಯಾತ್ರೆಯನ್ನು ಅಥವಾ ಜನಾಂದೋಲನ ಸಭೆಯನ್ನು ಅವರ ವೈಯಕ್ತಿಕ ಮನೆತನದ ಟೀಕೆಗೆ ಬೆಳೆಸ್ಕೊಂಡಿರ್ಬಿಟ್ಟು ಜನಸಾಮಾನ್ಯರ ವಿಚಾರಗಳಿಗೆ, ಜನಸಾಮಾನ್ಯರವರಿಗೆ ಸ್ಪಂದಿಸೋ ಮಾತನ್ನೇ ಆಡಲಿಲ್ಲ. ಇದು ಅತ್ಯಂತ ಖಂಡನೀಯ. ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ. ನಿಮಗೆ ಪಾಠವನ್ನು ಕಲಿಸ್ತಕ್ಕಂಥ ದಿನ ಹತ್ತಿರದಲ್ಲಿದೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಆಗ್ರಹಿಸ್ತೇನೆ, ಸರ್ಕಾರದ ಪ್ರಮುಖರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಚುನಾವಣೆಗೆ ಹೋಗಿ ಅವಾಗ ಜನಗಳ ಅಭಯ ಯಾರ ಕಡೆ ಇರುತ್ತೆ ಅನ್ನೋಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ತೀರ ಅಂತ ಈ ಮುಖಾಂತರ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಂಡಂಥ ಫೇಸ್ಬುಕ್, ವಾಟ್ಸಪ್ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದ.